ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ವಿಶೇಷ ಸಭೆ ಕೂಡ್ಲಿಗಿ. ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೋಂದಾಯಿತ ತಾಲೂಕು ಘಟಕ ಕೂಡ್ಲಿಗಿ ವತಿಯಿಂದ ವಿಶೇಷ ಸಭೆಯನ್ನ ಕರೆಯಲಾಗಿತ್ತು. ಕೂಡ್ಲಿಗಿ ತಾಲೂಕಿನಲ್ಲಿ ನಡೆಯುತ್ತಿರುವ ದಲಿತರ ಮೇಲಿನ ದೌರ್ಜನ್ಯ ಸೇರಿದಂತೆ ವಿವಿಧ ಸಮಸ್ಯೆಗಳಿಗೆ ಸ್ಪಂದಿಸದ ಅಧಿಕಾರಿಗಳು ತಾಲೂಕು ಆಡಳಿತದ ವಿರುದ್ಧವಾಗಿ ದಿನಾಂಕ 8 ಜೂನ್ 2026ರಂದು ನಡೆದ ಬೃಹತ್ ಪ್ರತಿಭಟನೆ ಹಾಗೂ 4 ಜೂನ್ 2026ರಂದು ಬಡೇಲಡಕು ಗ್ರಾಮದಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡಿರುವ ವಿರುದ್ಧ ದೂರು ಕುರಿತಾಗಿ ಮಾನ್ಯ ಕೂಡ್ಲಿಗಿ ತಹಸೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಇವರ ಮೂಲಕ ವಿಜಯನಗರ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಕರ್ನಾಟಕ ಮುಖ್ಯಮಂತ್ರಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಗೆ ದೂರು ಸಲ್ಲಿಸಿದ್ದು, ಈ ಅರ್ಜಿಯನ್ನ ಆಯಾ ಇಲಾಖೆಗೆ ವಿಲೇವಾರಿ ಮಾಡುವ ಬದಲಾಗಿ ತಮ್ಮಲ್ಲಿಯೇ ಇಟ್ಟುಕೊಂಡು ಕೂಡ್ಲಿಗಿ ತಾಲೂಕು ಆಡಳಿತ ಭಂಡತನ ಪ್ರದರ್ಶಿಸಿದ್ದಾರೆ ಮತ್ತು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಯಾವುದೇ ಕ್ರಮವನ್ನ ಕೈಗೊಳ್ಳದೆ ಇರುವುದು. ಇನ್ನು ತಾಲೂಕಿನ ದಲಿತರಿಗೆ ನ್ಯಾಯ ಸಿಗುವುದಾದರೂ ಎಲ್ಲಿ? ಇನ್ನು ಜನಸಾಮಾನ್ಯರ ಗತಿ ಏನು? ಸಾವಿರಾರು ಜನ ಪ್ರತಿಭಟನೆ ಮಾಡಿರುವುದಕ್ಕೆ ಬೆಲೆನೇ ಇಲ್ಲವೇ ಎನ್ನುವುದು ಎಲ್ಲರ ಪ್ರಶ್ನೆಯಾಗಿತ್ತು. ಈ ಸಭೆಯಲ್ಲಿ ಜಿಲ್ಲಾ ಸಂಚಾಲಕರಾದ ಎಸ್ ದುರಗೇಶ್ ಕೂಡ್ಲಿಗಿ, ಜಿಲ್ಲಾ ಸಂಘಟನಾ ಸಂಚಾಲಕರಾದ ಕಂದಲ್ ಪರಶುರಾಮ್, ತಾಲೂಕು ಸಂಚಾಲಕರಾದ ಬಡೇಲಡುಕು ದುರಗೇಶ್, ಜಿಲ್ಲಾ ಸಮಿತಿಯ ಸದಸ್ಯರಾದ ಲೋಕಿಕೆರೆ ಕರಿಬಸಪ್ಪ, ಬಣವಿಕಲ್ ಚೌಡೇಶ್, ತಾಲೂಕು ಸಂಘಟನಾ ಸಂಚಾಲಕರಾದ ಚೌಡಾಪುರ ಬಸವರಾಜ್, ಕಾನಾಮಡುಗು ಎನ್ ಫಕೀರಪ್ಪ, ಕೂಡ್ಲಿಗಿ ಮಹೇಶ್, ಕೆ ಮೂಗಪ್ಪ, ಅಜಯ್ ಕುಮಾರ್ ಹೊಸಳ್ಳಿ, ಕರಿಬಸಪ್ಪ ಮಾಲೇಹಳ್ಳಿ, ಮಂಜಪ್ಪ ಐಗಳ, ಮಲ್ಲಾಪುರ ರಮೇಶ್ ಕೂಡ್ಲಿಗಿ, ನಗರ ಸಂಚಾಲಕ ನಾಗರಾಜ್ ಹೊಸಳ್ಳಿ, ಹೋಬಳಿ ಸಂಚಾಲಕ ಮಲ್ಲೇಶ್ ಲೋಕಿಕೆರೆ, ತಿಪ್ಪೇಸ್ವಾಮಿ ಕುಮತಿ, ಯಲ್ಲಪ್ಪ ಸೇರಿದಂತೆ ಮತ್ತು ವಿವಿಧ ಪದಾಧಿಕಾರಿಗಳು ಭಾಗವಹಿಸಿದ್ರು. ಐತಿಹಾಸಿಕವಾಗಿರ್ತಕ್ಕಂಥ ವಿಚಾರಗಳು ಯಾಕೆ ಇಂಥ ಪ್ರತಿಭಟನೆ ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಜಿಲ್ಲಾ ಸಂಚಾಲಕರು ಎಲ್ಲರಿಗೆ ಒಂದು ಕರೆ ಕೊಟ್ಟರು, ಒಂದು ಮೆಸೇಜ್ ಪಾಸ್ ಮಾಡಿದ್ರು. ಕೂಡ್ಲಿಗಿ ತಾಲೂಕಿನಲ್ಲಿ ಇರ್ತಕ್ಕಂಥ ಹಳ್ಳಿ ಭಾಗಗಳಲ್ಲಿ ಕುಂದುಕೊರತೆಗಳು ಬಹಳ ಬೇರೂರಿದ್ದಾವೆ. ಇಂಥ ಒಂದು ವಿಚಾರಗಳು ಹಳ್ಳಿ ಭಾಗದಲ್ಲಿ ಸಾಕಷ್ಟು ಇದಾವೆ. ಹಾಗಾಗಿ ಜಿಲ್ಲಾ ಸಂಚಾಲಕರು ಬರೀ ನಮ್ಮ ಕೂಡ್ಲಿಗಿ ತಾಲೂಕಿಗೆ ಒಂದೇ ಜಿಲ್ಲಾ ಸಂಚಾಲಕರಾಗಿರುವುದಿಲ್ಲ. ಕೂಡ್ಲಿಗಿ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಹಳ್ಳಿ ಭಾಗದಲ್ಲಿ, ಗ್ರಾಮ ಘಟಕದಲ್ಲಿ, ಹಳ್ಳಿಯಲ್ಲಿ ಇವತ್ತು ನಿಜವಾಗಲೂ ಕೂಡ ಕೂಡ್ಲಿಗಿ ತಾಲೂಕಿನಲ್ಲಿ ಕೂಡ್ಲಿಗಿ ತಾಲೂಕು ಸಂಚಾಲಕರು ಅವರಿಂದ ಇರ್ತಕ್ಕಂಥ ಒಂದು ಟೀಮ್ ಏನಿದೆಯಲ್ಲ, ಮಹೇಶ್ ಮತ್ತು ಫಕೀರಪ್ಪ, ಅದ್ರ ಜೊತೆಗೆ ಇರ್ತಕ್ಕಂಥ ತಾಲೂಕು ಟೀಮ್ ಏನಿದೆಯಲ್ಲ, ಅದು ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತದೆ ಅಂತ ಹೇಳ್ಬಿಟ್ಟು ನಿಮ್ಮ ಮುಖಾಂತರ ಹೇಳ್ತಿದ್ರೆ ಬಂದ್ರೆ ಅಧಿಕಾರಿಗಳಿಗೆ ಹೇಳಿದ್ವಿ. ಅಧಿಕಾರಿಗಳು ನಿಜವಾಗ್ಲೂ ನಮ್ಮ ಪ್ರತಿಭಟನೆ ಸಂದರ್ಭದಲ್ಲಿ ನಾವು ಹೇಳಿದ್ವಿ, ಅಧಿಕಾರಿಗಳು ನಿಜವಾಗ್ಲೂ ಹಳ್ಳಿ ಭಾಗಕ್ಕೆ ಹೋಗಿ ಆ ಸಮುದಾಯಕ್ಕೆ ಆಗ್ತಕ್ಕಂಥ ಅನ್ಯಾಯಗಳನ್ನು ಸರಿಪಡಿಸಲಿಲ್ಲ ಅಂದ್ರೆ ನಿಜವಾಗ್ಲೂ ತಾಲೂಕಿನಲ್ಲ, ಜಿಲ್ಲೆಗಳಲ್ಲಿ, ಇಡೀ ರಾಜ್ಯದಂತ ನಾವು ಉಗ್ರ ಹೋರಾಟಗಳನ್ನು ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಎಚ್ಚರಿಕೆ ಕೊಟ್ಟಿದ್ವಿ. ನಾವು ಅದಾದ್ಮೇಲೆ ಇಲ್ಲಿವರೆಗೂ ಅಧಿಕಾರಿಗಳು ಏನು ಅದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಂಡಾರಂತ ನಮ್ಗೆ ಇನ್ನೂ ಕೂಡ ಗೊತ್ತಿಲ್ಲ. ಯಾಕೆ ಈ ರೀತಿಯಿಂದ ಅಧಿಕಾರಿಗಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಅದೇ ಹೇಳಿದ್ವಿ ನಮ್ಮ ತಾಲೂಕು ಸಂಚಾಲಕರಿಗೆ, ಆಮೇಲೆ ನಮ್ಮ ಮಹೇಶ್ವರವರಿಗೆ ನಾವು ಹೇಳಿದ್ವಿ, ಹಳ್ಳಿ ಭಾಗದಲ್ಲಿ ಬರ್ತಕ್ಕಂಥ ಇನ್ನೂ ಕೂಡ ಎಂತ ಒಂದು ಮೂಲಭೂತ ಸೌಕರ್ಯಗಳನ್ನು ಇನ್ನೂ ಅಲ್ಲಿ ಕೊಡಬೇಕಾಗಿದೆ. ನಿಜವಾಗ್ಲೂ ಕೂಡ ಯಾವ ರಾಜಕಾರಣಿಗಳನ್ನು ಮಾಡೋದಿಲ್ಲ. ನಿಜವಾಗ್ಲೂ ಕೂಡ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ತಾಲೂಕು ಸಂಚಾಲಕರು, ಅವರಲ್ಲಿ ಇರ್ತಕ್ಕಂಥ ಸಂಘಟನಾ ಸಂಚಾಲಕರು, ಹಿರಿಯರಾಗಿರ್ತಕ್ಕಂಥ ನಿಜವಾಗ್ಲೂ ಕೂಡ ಯಾವ ಒಂದು ರಾಜಕಾರಣಿಗಳನ್ನು ಈ ರೀತಿಯಿಂದ ಹಳ್ಳಿ ಭಾಗದಲ್ಲಿ ಆಗಿರ್ತಕ್ಕಂಥ ಒಂದು ಅನ್ಯಾಯಗಳನ್ನು, ತೊಂದರೆಗಳನ್ನು, ನಮಗೆ ಎಲ್ಲಿ ಅಸ್ಪೃಶ್ಯತೆಯನ್ನು ಇನ್ನು ಎಷ್ಟು ನಮಗೆ ಇದೆಯಲ್ಲ, ಇಂಥ ಕಷ್ಟಗಳಿಗೆ ನೀವೆಲ್ಲ ಲೆಟರ್ ತಗೊಂಬರ್ರಿ, ಒಂದು ಚೀಟಿ ಕೊಡ್ರಿ, ನಿಮ್ಗೆ ಆಗಿರ್ತಕ್ಕಂಥ ಏನು ನಿಲ್ಲಬೇಕಂದ್ರೆ ಆ ಸಮಸ್ಯೆಗಳು ನಮ್ಮ ಗಮನಕ್ಕೆ ತರ್ರಿ ಅಂತ ಹೇಳ್ಬಿಟ್ಟು ಇಂಥ ಒಂದು ದರ್ಶಕರ ಸಮಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಿಜವಾಗ್ಲೂ ಈ ಸಂಘಟನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಕೂಡ್ಲಿಗಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲ್ ಅಲ್ಲಿ ನಿಜವಾಗ್ಲೂ ಕೂಡ ಬಹಳ ದುರ್ದೈವ ಅಲ್ಲಿ. ಯಾಕೆ ಹೇಳ್ತಾರೆ ಇಂಥ ಒಂದು ಇದರಲ್ಲಿ ಅಂತಂದ್ರೆ SC ST ಸಮುದಾಯದಲ್ಲಿ ಇರ್ತಕ್ಕಂಥ ಬಡವರ್ಗರು, ಅದ್ರ ಜೊತೆಯಲ್ಲಿ ಎಲ್ಲಾ ಕಡೆಗೆ ಬಂದಿರತಕ್ಕಂಥ ಬಡ ಮಕ್ಕಳಿಗೆ ಕೂಡ ಅಲ್ಲಿ ಬಹಳ ಕಷ್ಟಕರ ಆಗಿರ್ತಕ್ಕಂಥ ಒಂದು ಸ್ಕೂಲ್ ಆಗಿದೆ. ಆಮೇಲೆ
ಈ ಒಂದು ಕೂಡ್ಲಿಗಿ ತಾಲೂಕಿನಲ್ಲಿ ನಿಜವಾಗ್ಲೂ ಕೂಡ ನಾನು ಮಿನಿಸ್ಟರ್ಗಳು ನೋಡಿದ್ದೀನಿ, MLA ಸಾಹೇಬರುಗಳು ನೋಡಿದ್ದೀನಿ, ಈ ಇರ್ತಕ್ಕಂಥ ಎಲ್ಲ ಜೊತೆಯಲ್ಲಿ ಕೂಡ ಕೂಡ್ಲಿಗಿ ತಾಲೂಕಿನಲ್ಲಿ ಎಲ್ಲಾ ರಾಜಕಾರಣಿಗಳ ಜೊತೆಗೆ ನಾನು ಕೆಲಸ ಮಾಡಿದ್ದೀನಿ. ಕೂಡ್ಲಿಗಿಯಲ್ಲಿ ಇರ್ತಕ್ಕಂಥ MLA ಸಾಹೇಬರು ಏನಾದ್ರಲ್ಲ, ಸರ್ಕಾರದಲ್ಲಿ ನೀವೇನ್ ಇವತ್ತು ಈ ಕೆಲಸ ಮಾಡ್ತಾ ಇದ್ದೀರ, ಸರ್ಕಾರದಲ್ಲಿ ಕೂತ್ಬಿಟ್ಟು ಕೂಡ್ಲಿಗಿ ಭಾಗದಲ್ಲಿ ಇರ್ತಕ್ಕಂಥ ಬಹುದೊಡ್ಡ ಕೆಲಸಗಳನ್ನು ದೊಡ್ಡ ಅಮೌಂಟ್ ತಗೊಂಡು ಬಂದ್ಬಿಟ್ಟು, ಈಗ ಕೋಟಿಗಟ್ಟಲೆ ಅಮೌಂಟ್ ತಗೊಂಡ್ ಬಂದ್ಬಿಟ್ಟು ನಾನು ಕೂಡ ಈ ಕೂಡ್ಲಿಗಿ ಭಾಗದಲ್ಲಿ ಒಳ್ಳೆ ಒಂದು ಅಚೀವ್ಮೆಂಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಕೂಡ್ಲಿಗಿ ಇವತ್ತು ಶಾಸಕರು ಏನೋ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿದಾರಲ್ಲ, ಅದನ್ನ ಅಧಿಕಾರಿಗಳು ದುರುಪಯೋಗ ಮಾಡ್ತಿದ್ದಾರೆ. ಇಲ್ಲಿ ಸರಿಯಾದ ರೀತಿಯಿಂದ ಎಲ್ಲಿಗೆ ಯಾರಿಗೆ ತಲುಪಿಸುವಂತ ಕೆಲಸನ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇಂತಹ ಒಂದು ಶಾಸಕ ಕೆಲಸ ಮಾಡ್ತಕ್ಕಂಥ ಅವರಿಗೂ ಕೂಡ ಇವತ್ತು ಕಪ್ಪು ಚುಕ್ಕೆ ತರ್ತಕ್ಕಂಥ ಕೆಲಸ ಅಧಿಕಾರಿಗಳು ಏನ್ ಮಾಡ್ತಿದಾರಲ್ಲ, ಅದ್ರ ಯಾವ ಕಾರಣಕ್ಕೂ ಕೂಡ ನಾವು MLA ಸಾಹೇಬರ ಗಮನಕ್ಕೆ ಹಿಂದೆ ತಂದಿದ್ದೀವಿ. ಮುಂದೆ ಆದ್ರೂ ಕೂಡ ಶಾಸಕರ ಗಮನಕ್ಕೆ ಇವತ್ತು ಅಥವಾ ನಾಳೆ ಕೂಡ ಶಾಸಕರ ಗಮನಕ್ಕೆ ಅಧಿಕಾರಿಗಳು ಎಲ್ಲೆಲ್ಲೇ ಇಂಥ ಒಂದು ನಿರ್ಲಕ್ಷ್ಯ ಕೆಲಸವನ್ನು ಮಾಡ್ತಿದಾರೆ ಅಂತ ಹೇಳ್ಬಿಟ್ಟು ಶಾಸಕರ ಗಮನಕ್ಕೆ ಕೂಡ ನಾವೆಲ್ಲರೂ ಕೂಡ ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗಾದ್ರೂ ಕೂಡ ಒಳಗೆ ಶೀಲ ಅಂತ ಹೇಳ್ಬಿಟ್ಟು ನಾವು ಕಷ್ಟಪಟ್ಟು ಬಡಿಸ್ಕೊಂಡು ಎಲ್ಲೇ ಇದ್ಕೊಂಡು ಇವತ್ತು ನಾವೆಲ್ಲ ಜೈಲ್ ಪಾಲ್ಗಳಾಗಿ ಜಿಲ್ಲಾ ಸಂಚಾಲಕರು ಹೊಡೆದಿರ್ತಕ್ಕಂಥ ಗಾಯಗಳು ಇನ್ನೂ ಕೂಡ ಇದೆ ಬಂಧುಗಳೇ. ಅಂತ ಹೋರಾಟದಲ್ಲಿ ಮೊನ್ನೆ ಒಳ ಮೀಸಲಾತಿ ನಮಗೆ ಇಂತಿಷ್ಟು ಈಗ 5.4% ನಮಗೆ ಒಳ ಮೀಸಲಾತಿ ಕೊಟ್ಟಿದಾರಲ್ಲ, ನುಸುಳುಕೋರರಾಗಿರ್ತಕ್ಕಂಥ ಅಧಿಕಾರಿಗಳು ಈಗಲೂ ಕೂಡ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡ್ತಿದ್ದಾರೆ, ನಮ್ಮನ್ನ ತುಳಿಯಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ನಮ್ಮ ಮಕ್ಕಳಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಮೊನ್ನೆ ನೋಡಿದ್ರೆ ಬೆದರಿಕೆಯಲ್ಲಿ ಆಗಿರ್ತಕ್ಕಂಥ ಘಟನೆಗಳು ನಾವೆಲ್ಲ ನೋಡ್ಕೊಂಡ್ರೆ ನಿಜವಾಗ್ಲೂ ನೋಡಿದ್ರೆ ಇನ್ನೂ ಕೂಡ ಈ ರೀತಿ ಐತಲ್ಲ. ನಮ್ಮಲ್ಲಿ ಪ್ರವರ್ಗ ಇರ್ತಕ್ಕಂಥದ್ದು ಮತ್ತೊಬ್ಬರಿಗೆ, ಯಾಕಂದ್ರೆ ನಮ್ಮ ಮೀಸಲಾತಿಗೆ ಬಂದಿರತಕ್ಕಂತ ಒಂದು ಸರ್ಟಿಫಿಕೇಟ್ ಬೇರೆ ಕೊಡ್ಬೇಕಂದ್ರ ಇದು ಅಧಿಕಾರಿಗಳು ಮಾಡ್ತಕ್ಕಂತ ನಿರ್ಲಕ್ಷ್ಯ, ಮಲತಾಯಿ ಧೋರಣೆ ಅಂತ ನಾನು ಹೇಳ್ತಾ, ಮುಂದಿನ ದಿನಮಾನಗಳಲ್ಲಿ ನಿಜವಾಗ್ಲೂ ಕೂಡ ಈ ಕೂಡ್ಲಿಗಿ ತಾಲೂಕಿನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಏನಾದ್ರು ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ದಲಿತ ಸಂಘರ್ಷ ಸಮಿತಿ ನಾವು ಹಿಂದೆ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ನಾವು ಹೇಳಿದ್ವಿ, ಉಗ್ರ ಹೋರಾಟಗಳನ್ನು ಮಾಡುತ್ತೇವೆ ಅಂತ ಹೇಳ್ಬಿಟ್ಟು ಈ ಅಧಿಕಾರಿಗಳಿಗೆ, ಕೂಡ್ಲಿಗಿ ತಾಲೂಕಿನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಮತ್ತು ಈ ರಾಜ್ಯ ಸರ್ಕಾರಕ್ಕೆ ಈ ದಲಿತ ಸಂಘರ್ಷ ಸಮಿತಿಯ ಸಭೆಯಲ್ಲಿ ನಾನು ಹೇಳ್ತಾ, ಈ ಒಂದು ವೇದಿಕೆ ಮೇಲೆ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಸುತ್ತಮುತ್ತಲ ಗ್ರಾಮದಿಂದ ಬಂದಿರತಕ್ಕಂಥ ಅಲ್ಲ ಹಿಂಗ್ ಮಾಡಿದ್ರೆ ಮಾತ್ರ ಇವ್ರಿಗೆ ಯಾರು ಅಧಿಕಾರಿಗಳಿಗೆ ಎಷ್ಟು ನಿರ್ಲಕ್ಷ್ಯತೆ ಆಯ್ತು ನೋಡಿ ಅವರು ಹೋರಾಟ ಮಾಡ್ತಾರೆ, ಮೆಮೊರಾಂಡಮ್ ಕೊಡ್ತಾರೆ, ಸುಮ್ಮನೆ ಹೋಗ್ತಾರ ಎಷ್ಟೇ. ಅಲ್ಲ ಗವರ್ಮೆಂಟ್ ಸಂಬಳ ಕೊಟ್ಟಿರೋದು ಜನರ ಸೇವೆ ಮಾಡಕ್ಕೋಸ್ಕರ ಆ ಸಂಘಟನೆ ಬರ್ತದೆ, ಈ ಸಂಘಟನೆ ಬರ್ತದೆ, ಮೆಮೊರಾಂಡಮ್ ಕೊಡ್ತಾರೆ, ಇಷ್ಟೇ ಜವಾಬ್ದಾರಿ ಅಲ್ಲ. ಬೇಕೇ ಬೇಕು, ಬೇಕೇ ಬೇಕು, ಬೇಕು. 8ನೇ ತಾರೀಕು ಸ್ಟ್ರೈಕ್ ಆಗಿರೋದು ಕಳಿಸ್ಕೊಟ್ಟಿದ್ದೀರ ಅವನ್ನೆಲ್ಲ ಎಲ್ಲ ಪ್ರಸನ್ನ ಕೊಡ್ಬೇಕ್ರಿ. ಒಂಚೂರು ನಾ ಮಾತಾಡ್ತೀನಿ. 8ನೇ ತಾರೀಕು ನಾವು ಮೆಮೊರಾಂಡಮ್ ಕೊಡ್ತಕ್ಕಂಥದ್ದು ಇದೆ. 8ನೇ ತಾರೀಕು ಆದ್ಮೇಲೆ ಬೇಡ, 9 ಬೇಡ, 10ಕ್ಕಾದ್ರೂ ಕಳಿಸಿ ಕಾಪಿ ಟು ಇವ್ರಿಗೆ ಸಂಬಂಧಪಟ್ಟತಕ್ಕಂಥ ಹಾಕ್ಬೇಕಲ್ಲ. ನಿಮ್ಮ ಮನವಿ ಪತ್ರವನ್ನು ನಾವು ಇಂಥವ್ರಿಗೆ ಕಳಿಸಿದ್ದೀವಿ, ತಮ್ಮ ಮಾಹಿತಿಗಾಗಂತ ಕಳಿಸ್ಬೇಕಾರೆ ಅದು ಎಲ್ಲಿದೆ ಮತ್ತೆ ಇನ್ನು ಕಳಿಸಿಲ್ಲ ಇವರು. ಇದೇ ನಿರ್ಲಕ್ಷ್ಯತೆ. ಇಂಥವ್ನ ಈಗ ಯಾವನೋ ಒಂದು ವೈಟ್ ಪೇಪರ್ನಾಗ ಅರ್ಜಿ ಕೊಟ್ರನೆ ಉತ್ತರ ಕೊಡ್ತಕ್ಕಂಥದ್ದು ಅಕ್ನಾಲಜ್ಮೆಂಟ್. ನಾವು ಅಕ್ನಾಲಜ್ಮೆಂಟ್ ತಗೊಂಡಿದ್ವಿ, ಏನಾಗತ್ತೆ ಅಂತ ಆಗಿದೀವಿ. ಅದು ಒಂದು ಇಲ್ಲಿ ಮೊನ್ನೆ ಯಾರಿಗೇನ ಬರಲ್ಲ, ಅವ್ರು ಕರ್ಸರಿಗೆ ಅಲ್ಲ. ಇಷ್ಟು ನಿರ್ಲಕ್ಷ್ಯ ಮಾಡಬಾರ್ದು ಪ್ರಸನ್ನ, ಎಲ್ಲರೂ ಗೊತ್ತಿರೋರು ಅಂತಂದೇಳಿ ಮಾಡೋದು ಅದು ಪದ್ಧತಿ ಎಲ್ಲ ಕೂಡ. 8 ಜನ ಆಯ್ತು ಅಂತ ವಿಧಾನಸೌಧದಾಗ ಒಂದು ವೈಟ್ ಮೇಲೆ ಕೊಟ್ಟರೆ ಚೆಕ್ ಮಾಡ್ಕೊಂಬರಿ, ನಮ್ಗೆ ಉತ್ತರ ಬೇಕೀಗ. ಇಲ್ಲಾಂದ್ರೆ ಕತ್ಲಲ್ಲಿ ನೋಡ್ರಿ ಇಲ್ಲೇ ನಾವು ಕಳಿಸಿದ್ರ ನೋಡೋಣ ಅಂತ ಮಾತು ಬರ್ತಿರ್ಲಿಲ್ಲ. ಇವರೆಲ್ಲ ಇಂಥ ಒಂದು ಅಧಿಕಾರಿಗಳು ಇರುತ್ತೆ. ಮತ್ತೆ ಹೋರಾಟ ಮಾಡಿದ್ರೆ ಏನ್ ಮಾಡ್ಬೇಕು ನಾವು? ಬರ್ತಾರೆ, ಬಾಯ್ ಬೇಡ್ಕಂತಾರೆ, ಹೋಗ್ತಾರೆ ಅಂತ ಕಂಡಿರ್ಬೋದು ಇವರು. ಅದರಲ್ಲಿ ಏನಿದೆ, ತಹಸೀಲ್ದಾರ್ ಮುಖಾಂತರವಾಗಿ
ಜಿಲ್ಲಾಧಿಕಾರಿ ಕಳಿಸ್ಬೇಕು ಅಂತ ಇದೆ. ಅದ್ರ ಜೊತೆಗೆ ಪ್ರತಿಯನ್ನ ಮಾನ್ಯ ಶಾಸಕರಿಗೂ ಕೂಡ್ಲಿ ವಿಧಾನಸಭಾ ಕ್ಷೇತ್ರ, ಮಾನ್ಯ ಕಂದಾಯ ಸಚಿವರು ಕರ್ನಾಟಕ ಸರ್ಕಾರ, ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ಪಂಗಡದ ಆಯೋಗ ಬೆಂಗಳೂರು, ಇವ್ರಿಗೆ ಕೊಡ್ರಿ ಅಂತಂದೇಳಿ ಎಲ್ಲವನ್ನೂ ತಹಸೀಲ್ದಾರ್ ಅವ್ರ ದ್ವಾರನೇ ಕಳಿಸ್ರಂತ ನಿಮಗೆ ಮೇಡಮ್ ಕೊಟ್ಟಿರ್ತಕ್ಕಂಥದ್ದು. ಈ 23ನೇ ತಾರೀಕು ಕೊಟ್ಟಿದ್ದೀವಿ. ಇವತ್ತು ಡೇಟ್ ಎಷ್ಟು ಮೇಡಮ್? ಇಲ್ಲಿವರೆಗೂ ನೀವು ಕಳಿಸಿಲ್ಲ ಅಂತ ಅನ್ನೋದಾದ್ರೆ ನೀವು ನೋಟಿಸು ನಿಮ್ಮ ಪ್ರೊಸೀಜರ್, ಅದು ನೋಟಿಸ್ ಕೊಡೋದು, ಎನ್ಕ್ವೈರಿ ಮಾಡೋದು ಅದೆಲ್ಲ ನಿಮ್ಮ ಪ್ರೊಸೀಜರು. ನಾವು ಕೊಟ್ಟಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಂತ ಕೊಟ್ಟ ಮೇಲೆ ನೀವು ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟಕ್ಕಂಥ ಅಧಿಕಾರಿಗಳು ಕೊಡೋ ಜವಾಬ್ದಾರಿ ನಿಮ್ದು. ನೀವು ಕೊಟ್ಟಿಲ್ಲ ಅಂತ ಎಂಡಾಸ್ಮೆಂಟ್ ಕೊಡಿ, ನಾವು ಹೋಗ್ತೀವಿ ಮೇಲ್ಗಡೆ ಅಧಿಕಾರಿಗಳು. ನೀವು ಫೈನಲ್ ಅಲ್ಲಲ್ಲ, 8 ದಿನ ಆದ್ರೂ ಕಳಿಸಿಲ್ಲ ಅಂದ್ರೆ ಎಷ್ಟು ನಿರ್ಲಕ್ಷ್ಯತೆ ಐತಿ ನಿಮ್ಮ ಹತ್ರ. ಇಂಟರ್ನಲ್ ಎನ್ಕ್ವೈರಿ ಮಾಡ್ರಿ ನೀವು. ನೀವು ಇಂಟರ್ನಲ್ ಎನ್ಕ್ವೈರಿ ಮಾಡ್ರಿ ಮೇಡಮ್, ಅದನ್ನ ಮಾಡೋದು ನಿಮ್ಗೆ ಸಂಬಂಧ. ಕಾಪಿ ಕಳಿಸಿರೋ ಒಂದು ಕಾಪಿ ಅವ್ರಿಗೆ ಹಾಕಿ ಮೇಡಮ್ ಸೈನ್ ಮಾಡಿಸಿ ಫಸ್ಟ್ ಕಾಪಿ ಕೊಡೋಣ. ಒಂದು ವೈಟ್ ಆಲೆ ಮೇಲೆ ವಿಧಾನಸೌಧಕ್ಕೆ ಅರ್ಜಿ ಕೊಟ್ರೆ ಅವ್ರ ಅಡ್ರೆಸ್ಗೆ ಒಂದು ಲೆಟರ್ ಕಳಿಸ್ತಾರೆ. ಒಟ್ಟು 2-3 ಲೆಟರ್ ಕೊಟ್ಟಿರೋದು ನಾವು. ಸೇರಿ ಸ್ಟ್ರೈಕ್ ಇದೊಂದು ಮೊನ್ನೆ 8ನೇ ತಾರೀಕೊಂದು ಮತ್ತೆ 23ನೇ ತಾರೀಕೊಂದು ಕೊಟ್ಟಿರ್ತಕ್ಕಂಥ ಮನವಿ ಪತ್ರಗಳನ್ನ ಇಲ್ಲಿವರೆಗೂ ಇವರು ಸಂಬಂಧಪಡ್ತಕ್ಕಂಥ ಅಧಿಕಾರಿಗಳಿಗೆ ಕಳಿಸದೇ ಇರ್ತಕ್ಕಂಥ ನಿರ್ಲಕ್ಷ್ಯ ಧೋರಣೆ ತೋರಿರ್ತಕ್ಕಂಥ ಅಧಿಕಾರಿಗಳು, ಸಂಬಂಧಪಡ್ತಕ್ಕಂಥ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿಲ್ಲ. ನಾವೇನಂತಂದ್ರೆ ಇವ್ರು ಸುಮ್ಮನೆ ಸ್ಟ್ರೈಕ್ ಮಾಡ್ತಾರ ಹೋಗ್ತಾರ ಅಂತಕ್ಕಂಥದ್ದು ಅವ್ರ ಭಾವನೆ ಇದ್ರೆ ದಯಮಾಡಿ ತಪ್ಪು ನೀವು ತಿಳ್ಕೊಂಡಿರೋದು. ನಮಗೆ ಇದು ಕಳಿಸಿರ್ತಕ್ಕಂಥದ್ದನ್ನ ನಮ್ಗೆ ಆದಷ್ಟು ಬೇಗನೆ ಮಾಹಿತಿ ಕೊಡ್ರಂತ ನಾನು ಈ ಮೂಲಕ ಅವ್ರಿಗೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನನಗೆ ಸಾಯಂಕಾಲದೊಳಗೆ ಲಿಟರ್ ಬೇಕಮ್ಮ. ಸೈಡ್ ಆಗಿರಪ್ಪ, ನೀವು ಸ್ವಲ್ಪ ಸೈಡ್ ಆಗಿರಪ್ಪ. ಇರ್ಲಿ ಬಿಡ್ರಿ, ಮಾಡ್ಬಿಡ್ರಿ, ಅದನ್ನ ನಾವು ಕಳಿಸ್ತೀವಿ, ಏನ್ ತೊಂದರೆ ಇಲ್ಲ. ನಿಮ್ ಮನೆ ಬರ್ಕ್ ಆಗಲ್ಲ, ಅದು ಕಳ್ಸೋದು ನಮ್ಗೆ ಗೊತ್ತೈತೆ. ಬೇಡ ಸರ್, ದಿವಸ ಆದ್ರೂ ಕೂಡ 8 ದಿನ ಆದ್ರೂ ಸಮೇತ ಇನ್ನೂವರೆಗೂ ನೀವು ಅದನ್ನ ಕಳಿಸಿಲ್ಲ ಅಂತಂದ್ರೆ ಮತ್ತೆ ನಾವು ಯಾರ ಹತ್ರ ಕೇಳ್ಕೋಬೇಕು ಮತ್ತೆ? ಡೌಟ್ ಬರುತ್ತೆ. ಇದೆಲ್ಲ ಹೇಳ್ರಿ, ಅಲ್ಲ ಅಲ್ಲಿ ಈ ಕಡೆ ಹೇಳ್ರಿ, ಈ ಕಡೆ ಹೇಳ್ರಿ. ಯಾಕೆ ಕಳ್ಸಿಲ್ರಿ? ಕೆಲಸ ಒತ್ತಡದಲ್ಲಿ ಅಷ್ಟೇ ಇದಾಗಿರುತ್ತೆ. ಮಾಡ್ತೀನಿ, ಅದು ನೀವು ಅರ್ಧ ಗಂಟೆಲಿ ಮಾಡಿ ಕಳಿಸ್ತೀನಿ. ಎಷ್ಟು ದಿನ ಅಲ್ಲಿ ಎಷ್ಟು ದಿವಸ ಆಯ್ತು? ಈಗ 8ನೇ ತಾರೀಕು ಕೊಟ್ಟಿರೋದು. 8ನೇ ತಾರೀಕು ಪ್ರತಿಭಟನೆ ಮಾಡಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೂಲಭೂತ ಸೌಕರ್ಯಗಳಾಗ್ಬೋದು, ಅನೇಕ ದಲಿತರ ಮೇಲೆ ದೌರ್ಜನ್ಯಗಳು ಆಗ್ತಿದ್ವು. ಅದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಕಳ್ಸಂತ ಹೇಳಿದ್ವಿ. ನೀವು ಅದ್ರ ಬಗ್ಗೆ ಮತ್ತೆ ಯಾಕೆ ಕಳಿಸಲ್ಲ? ನೀವು ಏನಾದರೂ ಅಧಿಕಾರಿಗಳಿಂದ ಏನಾದರೂ ಬೇಡ ಅಂತಂದ ಏನಾದರೂ ಮತ್ತೆ ಯಾಕೆ ಕಳಿಸಲ್ಲ? ಅಂದ್ರೆ 8ನೇ ತಾರೀಕು 8/5 ಮಾಡಿದ್ದು ಪ್ರತಿಭಟನೆ. 8/5 ಇವತ್ತು 29 ತಾರೀಕು. ಇನ್ನೊಂದು 8 ದಿನ ಹೋದ್ರೆ 1 ತಿಂಗಳಾಗತ್ತೆ. ಇದ್ರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ ಈಗ ಹೇಳಿ, ನೀವು ಹೇಳ್ರಿ, ಇಲ್ಲಿ ಸ್ವಲ್ಪ ಹೇಳಿ, ಯಾಕೆ ಕಳಿಸಿಲ್ಲ ಅಂತ ನಮ್ಗೆ ಹೇಳ್ಬೇಕು. ಕೆಲಸ ಒತ್ತಡದಲ್ಲಿ ಅಷ್ಟೇ ಹಂಗಾಗ್ಬಿಟ್ಟಿದೆ. ಅಲ್ಲ ಎಷ್ಟು ದಿವಸ ಆಯ್ತು? ಇವಾಗ ಕಳಿಸ್ತೀನಿ, ಒಂದು ಅರ್ಧ ಗಂಟೆ 1 ಅವರ್. ಅಲ್ಲ ಅದನ್ನು ಸ್ಟ್ರೈಕ್ ಮಾಡಿ ಕೊಟ್ಟು ಎಷ್ಟು ದಿನ ಆಯ್ತು? ಯಾಕೆ ಕೊಟ್ಟಿಲ್ಲ? ಕಾರಣ ಏನು? ಕಾರಣ ಹೇಳ್ಬೇಕು ನಮ್ಗೆ. ಕೆಲಸದ ಒತ್ತಡದಲ್ಲಿ ಇದಾಗಿದೆ ಅಷ್ಟೇ. ಈ ಕೆಲಸ ಒತ್ತಡ ಅಲ್ರಿ, ಕೆಲಸ ಪೂರ್ವ ಇರ್ತತ ನಿಮಗೆ. ಕೆಲಸದ ಒತ್ತಡ ಅಂತೀರಿ, 1 ಗಂಟೆಗೆ ಊಟಕ್ಕೆ ಹೋಗ್ತೀವಿ. ಇದು ಅಲ್ಲ ಅಲ್ಲ ರೀ, ಕೆಲಸ ಮಾಡ್ತಾ ಒಂದು ಖಾಲಿ ಊಟಕ್ಕೆ ಹೋಗಿ ಅಲ್ಲ ರೀ, ತಡ್ರಿ, ಸಾವಿರಾರು ಜನ ಬಂದು ಸ್ಟ್ರೈಕ್ ಮಾಡಿ ಇಲ್ಲಿ ಅರ್ಜಿ ಕೊಟ್ಟು ಹೋಗಿದ್ದಾರೆ, ಹೌದಾ? ಇದು ಸಾವಿರಾರು ಜನದ ಸಮಸ್ಯೆ. ನೀನು ಅದು ಇದನ್ನು ಸಮಸ್ಯೆ ಹೋಗ್ತಾನೆ, ಜನಗಳದ್ದು ಸಮಸ್ಯೆ, ಇದನ್ನು ಸಮಸ್ಯೆ ತಾನೆ. ಮತ್ತೆ ಯಾಕೆ ಕೊಟ್ಟಲ್ಲ? ಏನಿದ್ರಿ ಇದ್ರ ಹಿನ್ನೆಲೆ ಏನು? ಮಾತಾಡ್ರಿ ಇಲ್ಲಿ. ಹಲೋ ಹಲೋ, ಇಲ್ಲಿ ಸ್ವಲ್ಪ ಹೇಳಿ. ಇಲ್ಲಿ ಅಲ್ಲ ಕೇಳ್ರಿ, ಇಲ್ಲಿ ನಿಮ್ಮ ಹೆಸರು ಅದನ್ನೆಲ್ಲ ಹೇಳಿ. ನಿಮ್ಮ ಹೆಸರು ಏನ್ರಿ? ಪ್ರಸನ್ನ ಕುಮಾರ್. ಹಾ, ಏನ್ ಕೆಲಸ ಅದಲ್ಲ ಹೇಳಿ. ಅಂದ್ರೆ ಯಾರ ಜವಾಬ್ದಾರಿ ಇದು? ನಾನೇ ಕಳಿಸ್ಬೇಕು. ಮತ್ತೆ ನೀನೇ ಕಳಿಸ್ಬೇಕು. ಪನಿಷ್ಮೆಂಟ್ ಯಾರಿಗೆ ಆಗ್ಬೇಕದು? ರಿಕ್ವೆಸ್ಟ್ ಮಾಡಿ. ಅಲ್ಲ, ರಿಕ್ವೆಸ್ಟ್ ಅಂತಲ್ಲ, 8ನೇ ತಾರೀಕು ಆಗಿರ್ತಕ್ಕಂಥದ್ದು. 8ನೇ ತಾರೀಕು ಆಗಿರ್ತಕ್ಕಂಥ ಪ್ರತಿಭಟನೆ ಸಂಬಂಧಪಟ್ಟಂಗೆ ನೀವು ಇಷ್ಟು ಅಲ್ಲ ರೀ, ಸಾವಿರಾರು ಜನ ನೋವುಗಳು ಇರ್ತಾವ್ರಿ ಅದ್ರಾಗ ಅರ್ಜಿಯಾಗ. ಅವತ್ತು ಸಾವಿರಾರು ಜನ ರೈತರು ಹಳ್ಳಿಗಳಿಂದ 8 ದಿನ ಕಳೆದ್ರೆ 1 ತಿಂಗಳಾಗುತ್ತೆ ಬಂದಿದ್ದಾರೆ. ಇವತ್ತು ಅವ್ರಿಗೆ ಉತ್ತರ ಕೊಡ್ಬೇಕು. ನಾವು ಏನ್ ಕೊಡ್ಬೇಕು ಅವ್ರಿಗೆ? ಏನಾಯ್ತಾರ ನೀವು ಕೊಟ್ಟಿದ್ದಲ್ಲ ಅಂತ ಕೇಳ್ತಾರಪ್ಪ. ಸಂಘಟನೆಯವರು ಪ್ರತಿಭಟನೆ ಮಾಡಿರ್ತಾರಲ್ಲ, ನಮ್ಮನ್ನ ಹಾಕಿ ರುಬ್ತಾರ ಅವ್ರು. ಮಾಡ್ತೀವಿ. ಏನ್ ಮಾಡ್ತೀರಿ? ಮಾಡೋದು ಬಿಡ್ರಿ.
ಕಳಿಸ್ಲಿ. ಇವ್ರು ಕಳಿಸಿರ್ತಕ್ಕಂಥದ್ದು ನಮಗೆ ರಿಕ್ವೆಸ್ಟ್, ಇವ್ರು ಕಳಿಸಿ ಆದ್ಮೇಲೆ ನಮ್ಗೊಂದು ಕಾಪಿ ಬರುತ್ತಲ್ಲ, ನಾವು ಆ ಕಾಪಿನೆಲ್ಲ ನಿಮಗೆ ಮಾಧ್ಯಮದವರಿಗೆ ಪ್ರಚಾರ ಮಾಡಿ ಕೇಳ್ತೀವಿ. ಕಳಿಸಿ first. ಯಾಕಂದ್ರೆ ಈಗ ಕಳಿಸ್ತೀನಿ ಅಂತ ಹೇಳಿದಾರೆ. ಕಳಿಸಿ. ಮಧ್ಯಾಹ್ನ ಕಳಿಸಿ ಆದ್ಮೇಲೆ ನಾವು ಕೊಟ್ಟದ್ದು 8ನೇ ತಾರೀಕು. ಹೌದೌದು. ವಿಳಂಬ. ಇವ್ರು ಕಳಿಸ್ತಕ್ಕಂಥದ್ದು ಈ ಡೇಟ್ ಅಂತ ಹೌದು. ಹೇಳಿ. ಬಂಡತನ ಪ್ರದರ್ಶನ ಮಾಡಿದಾರೆ ಇವರು. ಇವ್ರದೇನ್ ಲೆಕ್ಕ ಅಂತ ಕೊಟ್ಟಾದ್ಮೇಲೆ ಮತ್ತೊಮ್ಮೆ ನಾನು ಜಿಲ್ಲಾಧಿಕಾರಿಗಳ ಜೊತೆ ಇವೆಲ್ಲವನ್ನು ತಗೊಂಡೋಗಿ ಮಾತಾಡ್ತೇನೆ. ನಾಳೆನೆ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡ್ತಕ್ಕಂಥ ಕೆಲಸ ನಾವು ಎಲ್ಲರನ್ನೂ ಸೇರ್ಕೊಂಡು ಮಾಡೋಣ ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ತಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೀನಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಗೌರವಾನ್ವಿತ ಎಲ್ಲ ನನ್ನ ಬಂಧುಗಳೇ, ಇವತ್ತಿನ ನೀವೇನು ಮೊನ್ನೆ ಹೋದ ವಾರ ಒಂದು ಸಭೆಯಲ್ಲಿ ನಿಮ್ಮ ಪಂಚಾಯತ್ನಲ್ಲಿ ಇರ್ತಕ್ಕಂಥ ನಿಮ್ಮ ಏರಿಯಾಗೆ ಸಂಬಂಧಪಟ್ಟತಕ್ಕಂಥ ಕುಂದುಕೊರತೆಗಳನ್ನು ಪಟ್ಟಿ ಮಾಡ್ಕೊಂಡು ಬರ್ರಿ ಅಂತಂದೇಳಿ ನೀವು ನಿರ್ದೇಶನ ನೀಡಿದ್ರು. ಆ ಪ್ರಕಾರವಾಗಿ ನೀವೆಲ್ಲರೂ ಪಟ್ಟಿಯನ್ನು ತಗೊಂಡು ಬಂದಿದ್ದೀರಿ, ಅದನ್ನು ಕೊಟ್ಟಿದ್ದೀರಿ ಕೂಡ. ಸೊ ಈ ಬಗ್ಗೆ ಆ ಪಟ್ಟಿ ಮೇಲೆ ಮತ್ತೆ ಸಂಬಂಧಪಡ್ತಕ್ಕಂಥ ಇಲಾಖೆಯವರಿಗೆ ಪತ್ರನ ಮುಖಾಂತರ ನಿಮ್ಮ ಸಮಸ್ಯೆಗಳನ್ನ ನೀವು ಅವನ್ನೆಲ್ಲವನ್ನು ಬಗೆಹರಿಸ್ತಕ್ಕಂಥ ಕೆಲಸಗಳನ್ನ ಸಂಬಂಧಪಡ್ತಕ್ಕಂಥ ಇಲಾಖೆಯವರಿಗೆ ಪತ್ರದ ಮುಖಾಂತರ ಅವರಿಗೆ ಕಾಲಾವಕಾಶವನ್ನ ನೀಡೋದ್ರ ಮುಖಾಂತರ ಹಿಂದೂ ಸಮೇತಗೂ ನಾವು ಹೋರಾಟ ಮಾಡೋ ಟೈಮಲ್ಲಿ ನಾವು ಕಾಲಾವಕಾಶ ಕೆಲವಾರುಗಳನ್ನ ನಾವು ನೀಡಿದ್ದೀವಿ ಕೂಡ. ಸೊ ಅದ್ರ ಬಗ್ಗೆ ಏನಾಯ್ತು ಅನ್ನೋದ್ರ ಬಗ್ಗೆ ಇವತ್ತಿನ ವಿಚಾರದಲ್ಲಿ ಅವ್ರನ್ನೆಲ್ಲರೂ ತಿಳ್ಕೊಂಡು ಈಗ ಕೊಟ್ಟಿರ್ತಕ್ಕಂಥ ಲೆಟರ್ಗೂ ಸಮೇತಗೂ ಅವನು ಸಮೇತ ಮುಂದಿನ ದಿನಗಳಲ್ಲಿ ಅದಕ್ಕೊಂದು ಪರಿಹಾರ ಕಂಡುಕೊಳ್ಳೋದ್ರ ಜೊತೆಗೆ ಪ್ರಮುಖವಾಗಿರ್ತಕ್ಕಂಥ 3 ವಿಚಾರಗಳನ್ನ ನಾವು ಇಲ್ಲಿ ಪ್ರಸ್ತಾವ ಮಾಡೋದಾದ್ರೆ, ಕಳೆದ ವಾರದಲ್ಲಿ ನಾವು ಈ ನಕಲಿ ಜಾತಿ ಪ್ರಮಾಣ ಪತ್ರಕ್ಕೆ ಸಂಬಂಧಪಡತಕ್ಕಂಥ ಅರ್ಜಿಯನ್ನ ಮಾನ್ಯ ತಹಸೀಲ್ದಾರ್ ಅವರಿಗೆ ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳ್ರಿ ಅಂತಂದೇಳಿ ಒಂದು ಮೆಮೊರಾಂಡಮ್ ಕೊಟ್ಟಿದ್ವಿ. ಅದು ಏನಾಯ್ತು ಅನ್ನೋದು ಇನ್ನೂ ನಮಗೆ ಪತ್ರ ಮುಖ್ಯನಾಗ್ಲಿ ಅಥವಾ ಮೌಖಿಕವಾಗಿ ಯಾವುದೇ ತರಹದ ವಿಚಾರಗಳು ನಮ್ಮ ಸಂಘಟನೆ ಗಮನಕ್ಕೆ ಬಂದಿರೋದಿಲ್ಲ ಕೂಡ. ಅದ್ರ ಜೊತೆಗೆ ಕಳೆದ 8ನೇ ತಾರೀಕು ನಡೆದಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಹಲವಾರು ವಿಚಾರಗಳನ್ನ ನಾವು ಪ್ರಸ್ತಾವನೆ ಮಾಡಿದ್ದನ್ನು ಸಮೇತಗೂ ಆ ಪತ್ರಗಳನ್ನ ನಾವು ವಿವಿಧ ಮುಖಂಡರುಗಳಿಗೆ ಸಮೇತ ಕಳಿಸ್ಕೊಡ್ರಿ ಅಂತಂದೇಳಿ ತಹಸೀಲ್ದಾರ್ ಅವರಿಗೆ ಒಂದು ಮೆಮೊರಾಂಡಮ್ ಸಮೇತ ಕೊಟ್ಟಾಗ ಅದರ ವಿಚಾರಗಳನ್ನು ಸಮೇತಗೂ ನಮ್ಮ ಸಂಘಟನೆ ಗಮನಕ್ಕೆ ಇನ್ನೂ ಬಂದಿರೋದಿಲ್ಲ. ಎರಡರ ಜೊತೆಗೆ ಮತ್ತೆ ಕಿತ್ತೂರಾಣಿ ಚೆನ್ನಮ್ಮ ಶಾಲೆಯಲ್ಲಿ ಏನು ಒಬ್ಬ ಶಿಕ್ಷಕರಿಗೆ ಸಂಬಂಧಪಡತಕ್ಕಂಥ ವಿಚಾರವನ್ನ ಅಲ್ಲಿನ SC/ST ಮತ್ತು ಇತರ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳ ಕಾಲೇಜ್ ಸ್ಟಾರ್ಟ್ ಆಗಿ 1 ತಿಂಗಳಾದ್ರೂ ಇನ್ನೂ ಪಾಠ ಪ್ರವಚನಗಳು ಸ್ಟಾರ್ಟ್ ಆಗಿಲ್ಲ. ಅದು ಒಂದು ವಿಜ್ಞಾನದ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಟಫ್ ಸಬ್ಜೆಕ್ಟು. ಆ ಒಂದು ವಿಷಯಕ್ಕೆ ಇನ್ನೂ ಒಂದು ಯಾವುದನ್ನ ನಮ್ಮ ಅತಿಥಿ ಉಪನ್ಯಾಸಕರನ್ನಾಗಿರ್ಬೋದು ಅಥವಾ ಪರ್ಮನೆಂಟ್ ಶಿಕ್ಷಕರನ್ನಾಗಿ ನೇಮಕ ಮಾಡಿಕೊಳ್ಳದೇ ಇರ್ತಕ್ಕಂಥದ್ರ ಬಗ್ಗೆ ಇವತ್ತು ಚರ್ಚೆ ಆಯಿತು. ಇವುಗಳನ್ನ ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದ್ಸರಿ ನೇರವಾಗಿ ಇಲಾಖೆ ಮುಖ್ಯಸ್ಥರನ್ನ ಭೇಟಿಯಾಗಿ ಆ ಇಲಾಖೆ ಮುಖ್ಯಸ್ಥರ ಮುಖಾಮುಖಿಯಾಗಿ ಭೇಟಿಯಾಗಿ ಇದ್ರ ಬಗ್ಗೆ ಒಂದು ಚರ್ಚೆ ಮಾಡಿಕೊಂಡು ಅದು ಅಕಸ್ಮಾತ್ ಆಗಿಲ್ಲ ಅಂತಂದ್ರೆ ನಮ್ಮ ಮುಂದಿನ ಹೋರಾಟವನ್ನ ಅಥವಾ ಮೇಲಧಿಕಾರಿಗಳನ್ನ ಏನೀಗ ತಹಸೀಲ್ದಾರ್ ಕೊಟ್ಟಿದೀವಿ, ಪ್ರಿನ್ಸಿಪಾಲ್ ಕೊಟ್ಟಿದೀವಿ, DDO ಕೊಟ್ಟಿದೀವಿ, ಸ್ಕೂಲಿಗೆ ಸಂಬಂಧಪಟ್ಟಂಗೆ, ಮೊರಾರ್ಜಿ ಸ್ಕೂಲಿಗೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿಗಳು ಸಮೇತಗೂ ಇವತ್ತು ಹೋಗಿ ಭೇಟಿಯಾಗೋಣ ಅಂತಂದು ಹೇಳಿದ್ವಿ. ಇವತ್ತು ತಹಸೀಲ್ದಾರ್ ಹತ್ರ ಏನು ವಿಷಯ ಗಮನಕ್ಕೆ ಬರುತ್ತೆ ಅಂತ ತಿಳ್ಕೊಂಡಾದ್ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ನಕಲಿ ಜಾತಿ ಪ್ರಮಾಣ ಪತ್ರದ ಬಗ್ಗೆ ವಿಚಾರ ಮಾಡ್ತಕ್ಕಂಥದ್ದಾಗಿರ್ಬೋದು, ಆಮೇಲೆ ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂಗೆ ಇನ್ನೊಂದ್ಸರಿ DDO ಅವ್ರನ್ನ ವಿಚಾರ ಮಾಡೋದಾಗಿರ್ಬೋದು. ಇವೆರಡೂ ಜಿಲ್ಲಾ ಹಂತದಲ್ಲಿ ಆಗಿಲ್ಲ ಅಂದ್ರೆ ನಾವು ಬೆಂಗಳೂರಲ್ಲಿ ಕುತ್ಕೊಂಡು ಈಗ ಆ ಉಸ್ತುವಾರಿ ಸಚಿವರುಗಳಿಗೆ, ಆಮೇಲೆ ಇವರ ಮೇಲಧಿಕಾರಿಗಳಾಗಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿ ಮತ್ತೆ ಏನ್ ಸಂಬಂಧಪಡ್ತಕ್ಕಂಥ ಮೇಲಧಿಕಾರಿಗಳಿಗೆ ನಾವು ನಮ್ಮ ಮನವಿಯನ್ನು ಸಲ್ಲಿಸೋದ್ರ ಮುಖಾಂತರವಾಗಿ ನಾವು ಕೊಟ್ಟಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋಣ. ನಮ್ಮ ಹೋರಾಟದಲ್ಲಿ ಯಶಸ್ವಿ ಆಗ್ಲಿಕ್ಕೆ ನಾವೇನು ಸುಮ್ಮನೆ ಅವ್ರನ್ನ ಎದುರಿಸ್ಬೇಕು ಇವ್ರನ್ನ ಎದುರಿಸ್ಬೇಕು ಅಂತ ಹೇಳಿ ನಾವು ಯಾವ್ದು ಸ್ಟ್ರೈಕ್ ಆಗಲಿ ಅಥವಾ ಇನ್ನೊಂದು ಮೆಮೊರಾಂಡಮ್ ಆಗಲಿ ಕೊಡ್ತಕ್ಕಂಥ ಕೆಲಸ ನಾವು ದಲಿತ ಸಂಘರ್ಷ ಸಮಿತಿಯವರು ಯಾವತ್ತೂ ಮಾಡೋದಿಲ್ಲ. ನಾವು ಕೂಡ ಈ ಸಂಘಟನೆಗೆ 52 ವರ್ಷದ ಇತಿಹಾಸ ಇದೆ. ತಪ್ಪಂತ ಕಂಡು ಬಂದ್ರು ನಾವು ಯಾರನ್ನೂ ಮುಖ ಮುಲಾಜು ಅಥವಾ ಕಮಿಟ್ಮೆಂಟ್ಗೆ ನಾವು ಯಾವುದೇ ತರ ಒಂದು ಆದ್ಯತೆ ನೀಡಿದೆ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು. ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ನಾವು ಸೂಕ್ತವಾದ ಕ್ರಮ ಕೈಗೊಳ್ಳಲೇಬೇಕು ಅಂತಕ್ಕಂಥ ಒತ್ತಡವನ್ನ ನಾವು ಹಾಕೋದ್ರ ಮುಖಾಂತರವಾಗಿ ಇವತ್ತಿನ ಸಭೆಯಲ್ಲಿ ತಾವುಗಳೆಲ್ಲ ಬಂದಿದ್ದೀರಿ. ವಿಷಯ ಎಲ್ಲ ಗಮನಕ್ಕೆ ಹಾಕಿದ್ದಾರೆ ಕೂಡ. ಈಗ
ತಾಲೂಕು ಕಚೇರಿಗೆ ಹೋಗಿ ನಾವು 8ನೇ ತಾರೀಕು ಪ್ರತಿಭಟನೆ ಆಗಿರ್ತಕ್ಕಂಥ ವಿಚಾರ ಹಾಗೂ ಜಾತಿ ಪ್ರಮಾಣ ಪತ್ರ, ಸುಳ್ಳು ಜಾತಿ ಪ್ರಮಾಣ ಪತ್ರ ಬಗ್ಗೆ ವಿಚಾರ ಮಾಡಿಕೊಂಡು ಮುಂದಿನ ಹಂತದಲ್ಲಿ ಮೇಲಧಿಕಾರಿಗಳು ಕಾಣ್ತಕ್ಕಂಥ ಒಂದು ಸಮಯವನ್ನ ನಿಗದಿ ಮಾಡಿ ಆ ಸಮಯದಲ್ಲಿ ಮೇಲಧಿಕಾರಿಗಳನ್ನ ನಾವು ಭೇಟಿಯಾಗಿ ಅವರಿಗೆ ನಮ್ಮ ಮತ್ತೊಂದು ಮನವಿಯನ್ನ ಸಲ್ಲಿಸೋದ್ರ ಮುಖಾಂತರ ಅವರು ಮಾಡಲಿಲ್ಲ ಅಂದ್ರೆ ರಾಜ್ಯ ಸಮಿತಿಯಲ್ಲಿಯೂ ಸಮೇತ ಇದನ್ನು ಚರ್ಚೆ ಮಾಡಿ ಈ ಒಂದು ಹೋರಾಟವನ್ನ ರಾಜ್ಯ ಸಮಿತಿಯಲ್ಲಿ ಸಮೇತಗೂ ಇಡೀ ಜಿಲ್ಲೆಯಾದ್ಯಂತ ಆಗಿರ್ಬೋದು ಅಥವಾ ರಾಜ್ಯಾದ್ಯಂತ ಆಗಿರ್ಬೋದು ಈ ಹೋರಾಟವನ್ನ ಹಮ್ಮಿಕೊಳ್ಳೋದಕ್ಕೆ ನಾವೆಲ್ಲರೂ ರಾಜ್ಯ ಸಮಿತಿಯವರಿಗೆ ಗಮನಕ್ಕೆ ಹಾಕೋಣ ಅಂತೇಳಿ ತಮ್ಮೆಲ್ಲರಿಗೂ ತಿಳಿಸುತ್ತಾ, ನಾವು ಇತ್ತೀಚಿನ ಕಳೆದ 1 ತಿಂಗಳಿಂದ ನಿರಂತರವಾಗಿ ನಾವೆಲ್ಲರೂ ಇಂಥ ಅನ್ಯಾಯಗಳನ್ನ ಮತ್ತೆ ಅಕ್ರಮಗಳನ್ನ ನಾವು ಬಯಲಿಗೆಳೆಯೋದ್ರ ಮುಖಾಂತರವಾಗಿ ನಾವು ಮಾದರಿಯಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸಗಳನ್ನ ನಾವೆಲ್ಲರೂ ಮಾಡ್ತಾ ಇದ್ದೀವಿ ಕೂಡ. ಅದೇ ರೀತಿಯಾಗಿ ಈ ಕ್ಷೇತ್ರದ ಶಾಸಕರು ಸಮೇತಗೂ ನಮ್ಮ ಹೋರಾಟಗಳನ್ನ, ವಿಡಿಯೋಗಳನ್ನ ಮತ್ತೆ ಮನವಿಯನ್ನು ಸಮೇತಗೂ ಅವ್ರು ನೋಡಿದ್ದಾರೆ ಅನ್ಕೊಂಡಿದ್ವಿ ನಾವು. ಸೊ ಈ ಬಗ್ಗೆ ಅವರು ಸಮೇತಗೂ ಇಲ್ಲಿನ ಆಗುಹೋಗುಗಳ ಬಗ್ಗೆ ಪರಿಶೀಲನೆ ಮಾಡೋದ್ರ ಮುಖಾಂತರವಾಗಿ ಸಂಬಂಧಪಡ್ತಕ್ಕಂಥ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡ್ತಾರೆ ಅಂತಂದೇಳಿ ನಾನು ಭಾವಿಸ್ಕೊಂತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಎಲ್ಲರೂ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್. ಸಾಕಷ್ಟು ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಅಂಬೇಡ್ಕರ್ ಭವನಗಳಾಗಿರ್ಬೋದು, ಈ ಒಂದು ಆಮೇಲೆ ಏನು 11 kV ತಂತಿಗಳು ಸಂಬಂಧಪಟ್ಟಂಗೆ ಮನೆಗಳ ಮೇಲೆ ಹೋಗಿರ್ತಕ್ಕಂಥ ವಿಚಾರ ಸಂಬಂಧಪಟ್ಟಂಗೆ ಏನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು, ತಹಸೀಲ್ದಾರ್ಗಳಿಗಾಗಿರ್ಬೋದು ಮೆಮೋರಂ ಕೊಟ್ಟಿದ್ದೀವಿ. ಮೊನ್ನೆ ಏನು ಉದಾಹರಣೆಗೆ ಯಾವುದು ಹೆಗ್ಗಾಳ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಕಿತ್ತೂರಾಣಿ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಸಾಕಷ್ಟು ಅನ್ಯಾಯ ಆಗ್ತದೆ. ಅಲ್ಲಿ ಆ ಒಂದು ಯಾವ್ದು ಸಬ್ಜೆಕ್ಟ್ ಬಯಾಲಜಿ ಸಬ್ಜೆಕ್ಟ್ಗೆ ಟೀಚರ್ಸೇ ಇಲ್ಲ. ಆ ಒಂದು ಮೂಲ ಕಾರಣ ಅರ್ಪಿತಾ ಅವರು ಮಾಡಿರ್ತಕ್ಕಂಥ ಪಿತೂರಿ. ಅದೇ ನಮ್ಮನ್ನೆಲ್ಲ ನಮ್ಮ ಜಿಲ್ಲಾ ಸಂಚಾಲಕರು ಕೂಡ ಮಾಧ್ಯಮದ ಮೂಲಕ ವ್ಯಕ್ತಪಡಿಸಿದರು. ಆಮೇಲೆ ನಮ್ಮ ಜಿಲ್ಲಾ ಸಂಘಟನಾ ಸಂಚಾಲಕರು, ಆಮೇಲೆ ನಮ್ಮ ಅಗರಬೊಮ್ಮನಹಳ್ಳಿ ಟೀಮ್ನವರು ನಮ್ಮ ಕೂಡ್ಲಿಗಿ ಭಾಗದಿಂದ ಹೋಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ನಾವು ಮನವಿ ಕೊಟ್ಟಿದ್ದೀವಿ. ಆದರೂ ಕೂಡ ಅದು ಕ್ರಮ ಆಗಿಲ್ಲ ಅಂದ್ರೆ ಕಾರಣ ಏನು? ನಮ್ಮ ಜನಸಂಖ್ಯಾ ಸಮಿತಿ ಸುಮ್ಮನೆ ಕುಂದಿರಬಾರ್ದು, ಅದಕ್ಕೆ ನ್ಯಾಯ ಸಿಗ್ಬೇಕು. ನ್ಯಾಯ ಸಿಗ್ಬೇಕಂದ್ರೆ ನಾವು ಹೋರಾಟ ಮಾಡ್ಬೇಕು ಅನಿವಾರ್ಯ. ಅಲ್ಲಿ ಏನು ವಸತಿ ಶಾಲೆಯಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಮುಂದೆ ಧರಣಿ ಕುದಿರ್ತಕ್ಕಂಥ ಕೆಲಸ ಆಗ್ಬೇಕಲ್ಲಿ. ಹಂಗಾದ್ರೆ ಮಾತ್ರ ಏನು ಮಕ್ಕಳಿಗೆ ಇವತ್ತು ನೋಡ್ರಿ ಆ ಒಂದು ಸಬ್ಜೆಕ್ಟಿಗೆ ಅನ್ಯಾಯ ಆಗಿರೋದ್ರಿಂದ ಇವತ್ತೆಲ್ಲ ಪೋಷಕರು ಕೂಡ ಟಿಸಿಗಳನ್ನ ಬಿಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಆ ಒಂದು ಕೆಲಸ ಆಗ್ತಾ ಇದೆ. ಆಮೇಲೆ ಅವರು ಹೆಣ್ಣು ಪ್ರಭಾವವಾಗಿರ್ತಕ್ಕಂಥ ಅವ್ರ ಗಂಡ ಕೂಡ ಅಲ್ಲಿ ಡ್ಯೂಟಿ ಮಾಡ್ತಿದ್ದಾರೆ. ಅವರು ಗಂಡ ಹೆಂಡತಿ ಒಂದಾಗ ಡ್ಯೂಟಿ ಮಾಡ್ತಿರೋದ್ರಿಂದ ಏನೋ ಒಂಥರ ಅವ್ರಿಗೆ ಅಡ್ಜಸ್ಟ್ಮೆಂಟಿಂಗ್ ಆಗ್ತಾ ಇದೆ. ಹಾಗಾಗಿ ಅವ್ರನ್ನ ವರ್ಗಾವಣೆ ಮಾಡ್ಬೇಕು. ವೀರೇಶ್ ಅವ್ರನ್ನ ಏನು ಆ ಸ್ಕೂಲ್ನಿಂದ ಅರ್ಪಿತಾ ಗಂಡ ವೀರೇಶ್ ಅವ್ರನ್ನ ವರ್ಗಾವಣೆ ಮಾಡಬೇಕು. ಆ ಎಲ್ಲ ಕೋರ್ಟ್ಗೆ ಹೋಗಿದ್ದಾರೆ. ಯಾವ ಒಂದು ನೈತಿಕತೆ ಇಟ್ಕೊಂಡು ಅವ್ರು ಕೋರ್ಟ್ಗೆ ಹೋದ್ರು? ಕಾರಣ ಬೇಕಲ್ವಾ? ಅವರೆಲ್ಲ ಕೆಲವೊಂದು ಬಾಂಡಲ್ಲಿ ತನ್ನದೇ ಆದಂತಹ ಷರತ್ತುಗಳನ್ನ ಹಾಕಿ ಬಾಂಡನ್ನು ಕೂಡ ಕೊಟ್ಟಿದ್ದಾರೆ. ಆ ಬಾಂಡು ನೀವು ಹೇಳಿದ ಟೈಮ್ಲಿ ಏನು ಷರತ್ತುಗಳಿಗೆ ನಾನು ಬದ್ಧವಾಗಿರ್ತೀನಿ ಅಂತೇಳಿ ಹೋಗಿದ್ದಾರೆ. ಅವರೊಂದು 6 ತಿಂಗಳು ಕೂಡ ನಿನ್ನ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ಆದ್ರೂ ಕೋರ್ಟ್ಗೆ ಹೋಗಿ ಅಲ್ಲಿ ಬಂದಿರ್ತಕ್ಕಂಥ ಏನು ಬೇರೆ ಶಿಕ್ಷಕರನ್ನ ಅವ್ರು ಬೇಡ ಅಂತ ಹೇಳ್ಬಿಟ್ಟು ಇದು ಮಾಡಿ ಕೋರ್ಟ್ಗೆ ಹೋಗಿರೋದಕ್ಕೆ ಅಲ್ಲಿ ಸ್ವಲ್ಪ ಇದಾಗಿದೆ. ಹಾಗಾಗಿ ಅಕಸ್ಮಾತ್ ಅವ್ರೇನಾದ್ರೂ ವರ್ಗಾವಣೆ ಆಗಲ್ಲ ಅಂದ್ರೆ ಮುಂದಿನ ಒಂದು ಉಗ್ರ ಹೋರಾಟಕ್ಕೆ ಅದನ್ನ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಹಮ್ಮಿಕೊಳ್ತೀವಿ. ಅದೇ ರೀತಿ ಕೂಡ ಇನ್ನು ಒಂದು ಮೊನ್ನೆ ನಡೆದಿರ್ತಕ್ಕಂಥ ವಿಚಾರ, ಮೊನ್ನೆ ಕೂಡ ತಹಸೀಲ್ದಾರಿ ಮನವಿ ಕೊಟ್ಟಿದ್ದೀವಿ, ಕಂದಾಯ ಇಲಾಖೆ ಕೊಟ್ಟಿದ್ದೀವಿ, ಯಾರೋ ಇವರು MLA ಕೊಟ್ಟಿದ್ದೀವಿ, ಅಲ್ಲಿಂದ SC/ST ಆಯೋಗಕ್ಕೂ ಕೂಡ ಕೊಟ್ಟಿದ್ದೀವಿ, ಸುಳ್ಳು ಜಾತಿ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂಗೆ ಕೊಟ್ಟಿದ್ದೀವಿ. ಅದೇನು ಕ್ರಮ ಆಯಿತು? ನಾವು ಮೆಮೊರಂ ಕೊಟ್ಟು ಸುಮ್ಮನೆ ಕುಂದಿರ್ತಕ್ಕಂಥ ಕೆಲಸ ಆಗಬಾರ್ದು. ಅದು ಮುಂದೆ ಏನು ಕ್ರಮ ತಗೊಂಡ್ರು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಏನು ಸುಳ್ಳು ಜಾತಿ ಪ್ರಮಾಣ ಪತ್ರ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಶಿಕ್ಷೆ ಆಗ್ಬೇಕು, ಅಮಾನತ್ ಆಗ್ಬೇಕು ಅವರು. ಹಂಗಾದ್ರೆ ಮಾತ್ರ ನಮ್ಮ ಸಮಾಜಕ್ಕೆ ಏನು ಮೋಸ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ
ಶಿಕ್ಷೆ ಆದರೆ ನಮಗೆ ನ್ಯಾಯ ಸಿಕ್ಕಂಗಾಗುತ್ತೆ. ಹಾಗಾಗಿ ಬಂಧುಗಳೇ, ಇದು ನಾವು ಬರೇ ಏನು ಮೀಟಿಂಗು ಅದು ಇದು ಆಗಬಾರ್ದು. ಅನೇಕ ಸಮಸ್ಯೆಗಳಿದ್ದಾವೆ. ಏನು ಹಳ್ಳಿ ಒಳಗೆ ಮೂಲಭೂತ ಸೌಕರ್ಯಗಳಿಲ್ಲ, ಸಾಕಷ್ಟು ಚರಂಡಿ ಸಂಬಂಧಪಟ್ಟಂಗೆ, ಅಲ್ಲಿಂದ ಸಿಸಿ ರಸ್ತೆ ಸಂಬಂಧಪಟ್ಟಂಗೆ, ಕುಡಿಯೋ ನೀರು ಸಂಬಂಧಪಟ್ಟಂಗೆ ಅನೇಕ ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳು ಇಟ್ಕೊಂಡು ಮೊನ್ನೆ ಏನೋ ಪ್ರತಿಭಟನೆಯನ್ನ ಮಾಡಿದ್ವಿ 8ನೇ ತಾರೀಕು ಹೋದ ತಿಂಗಳು. ಆ ಪ್ರತಿಭಟನೆ ಸಂಬಂಧಪಟ್ಟಂಗೆ ತಹಶೀಲ್ದಾರ್ಗೆ ಮನವಿ ಕೊಟ್ಟಿದ್ದೀವಿ. ಆ ಮನವಿಯಿಂದ ನಮಗೆ ಉತ್ತರ ಬರಲಿಲ್ಲ. ಇಒ ಸಾಹೇಬರು ಕೂಡ ಹೋಗಿ ಹೇಳಿದ್ವಿ, ಅನೇಕ ಸಮಸ್ಯೆಗಳಿದೆ ಸರ್, ಈ ರೀತಿ ಅದಾವ ಅಂದಾಗ ಅವರು ಒಂದು ನಮ್ಗೆ ಮನವಿ ಕೊಡ್ರಿ, ಮನವಿ ಕೊಟ್ಟ ಮೇಲೆ ನಾವು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳನ್ನ ಅಲ್ಲಿ ಕಳಿಸಿ ಕೆಲಸ ಮಾಡಿಸ್ತೀವಿ ಅಂತ ಅವ್ರು ಕೂಡ ಒಪ್ಕೊಂಡಿದ್ದಾರೆ. ಆ ಕೆಲಸ ನಾವು ಮಾಡಬೇಕಾಗಿದೆ. ಯಾಕಂದ್ರೆ ಅವ್ರಿಗೆ ಇಒ ಸಾಹೇಬ್ ಒಂದು ಮನವಿ ಕೊಟ್ಟು ನಮ್ಮ ಮೆಟ್ರೋಪಾಡಲ್ಲಿ ಅಧಿಕಾರಿಗಳಿಂದ ನಮ್ಮ ಸಮುದಾಯಕ್ಕೆ ನಮ್ಮ ಓಣಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸ ನಮ್ಮಿಂದ ಆಗಬೇಕಾಗಿದೆ. ಹಾಗಾಗಿ ಬಂಧುಗಳೇ, ಇವತ್ತು ನೋಡ್ರಿ ಇನ್ನೂ ಹಳ್ಳಿಗಳಲ್ಲಿ ಸಾಕಷ್ಟು ನಿರಂತರವಾಗಿ ದಲಿತರ ಮೇಲೆ ದೌರ್ಜನ್ಯಗಳು ಆಗ್ತಾ ಇದ್ದಾವೆ. ಸ್ವಲ್ಪ ಏನೋ ಒಂದು 5-10% ಅಷ್ಟೇ ನಮ್ಮ ಹೋರಾಟದಿಂದ ಸ್ವಲ್ಪ ಕಡಿಮೆ ಆಗಿದೆ. ಆದ್ರೂ ಇನ್ನ ಕೆಲವೊಂದು ಭಾಗದಲ್ಲಿ ಅನೇಕ ರೀತಿಯಲ್ಲಿ ದೌರ್ಜನ್ಯಗಳು ನಡೀತಾ ಇದ್ದಾವೆ. ಅದಕ್ಕೂ ಕೂಡ ಕಡಿವಾಣ ಆಗ್ತಕ್ಕಂಥ ಕೆಲಸ ಅಧಿಕಾರಿಗಳು ಮತ್ತು ಸರ್ಕಾರ ಲೆವೆಲ್ನಲ್ಲಿ ಆಗಬೇಕು. ಅದು ಆಗ್ಬೇಕಂದ್ರೆ ನಮ್ದು ಕೂಡ ಹೋರಾಟ ಅನಿವಾರ್ಯ. ಇವತ್ತು ಹಳ್ಳಿಗಳಲ್ಲಿ ಸಾಕಷ್ಟು ಕಡೆ ಅನ್ಯಾಯಗಳು ನಡೀತವೆ. ಅನ್ಯಾಯಗಳು ನಡೀಬೇಕಂದ್ರೆ ಅಧಿಕಾರಿಗಳು ಅದನ್ನ ಜವಾಬ್ದಾರಿ ತಗೋಬೇಕು. ಹಾಗಾಗಿ ಬಂಧುಗಳೇ, ಇನ್ನೂ ಅನೇಕ ವಿಷಯಗಳನ್ನ ನಮ್ಮೆಲ್ಲ ಜನಸಂಘ ಸಮಿತಿಯ ಮುಖಂಡರುಗಳೆಲ್ಲ ಹೇಳಿದ್ದಾರೆ. ಹಾಗಾಗಿ ಇಲ್ಲಿಯವರೆಗೆ ನನಗೆ ಮಾತಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳು